ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗೆ ಆದೇಶ ನೀಡಲಾಗಿದೆ. ಉಚಿತ ಬಸ್ ಪಾಸ್ಗೆ ಸರ್ಕಾರದಿಂದ ಅಧಿಕೃತವಾಗಿ ಇದೀಗ ಆದೇಶ ಹೊರಬಿದ್ದಿರೋದು. ಹಾಲಿ ನಿಯಮಾವಳಿ ಅನುಸರಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಈಗಾಗಲೇ ಪಾಸ್ ಖರೀದಿಸಿದ್ರೆ ಆ ಹಣ ವಿದ್ಯಾರ್ಥಿಗಳಿಗೆ ರೀಫಂಡ್ ಆಗುತ್ತೆ. 15 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಈ ಹಣ ಏನಿದೆ ಅದು ಮರುಪಾವತಿಯಾಗುತ್ತೆ. ವಿತರಿಸಲಾಗಿರುವ ಪಾಸ್ ಫ್ರೀ ಪಾಸ್ ಆಗಿ ಮುಂದುವರಿಕೆ ಆಗುತ್ತೆ. ಇದು ಇದೀಗ ಸರ್ಕಾರ ಅಧಿಕೃತವಾಗಿ ಯೋಜನೆಯನ್ನ ಜಾರಿಗೊಳಿಸಿರೋದು. ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡೋದಿಕ್ಕೆ ನಿರ್ಧರಿಸಿದೆ. ಅದರಲ್ಲೂ ಕೂಡ ಈಗಾಗಲೇ ಅವರು ದುಡ್ಡು ಕೊಟ್ಟೇನಾದ್ರೂ ಪಾಸ್ ಖರೀದಿ ಮಾಡಿದ್ರೆ ಅದನ್ನ ರೀಫಂಡ್ ಮಾಡ್ಕೋಬಹುದು. ಮತ್ತೆ ಹತ್ತಿರದ ಸಾರಿಗೆ ನಿಗಮಕ್ಕೆ ಹೋಗಿ ಅದನ್ನ ಅವರು ರೀಫಂಡ್ ಮಾಡ್ಕೋಬಹುದು. 15 ದಿನದ ಒಳಗಾಗಿ ಈ ಹಣ ಈ ವಿದ್ಯಾರ್ಥಿಗಳ ಅಕೌಂಟ್ಗೆ ಮತ್ತೆ ರೀಫಂಡ್ ಆಗುತ್ತೆ. ಇದು ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ನ ಯೋಜನೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿರೋದು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗೆ ಆದೇಶವನ್ನ ಹೊರಡಿಸಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ಜಾರಿಗೊಳಿಸಿದ್ರು. ಆದರೆ ಅಧಿಕೃತವಾಗಿ ಈ ಯೋಜನೆ ಜಾರಿ ಆಗಿರಲಿಲ್ಲ. ಇದೀಗ ಅಧಿಕೃತವಾಗಿ ಈ ಯೋಜನೆ ಜಾರಿಯಾಗಿದೆ. ಇನ್ನು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪಾಸ್ ಪಡ್ಕೋಬಹುದು, ಇದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಹೌದು ಶುಭಶ್ರೀ ಜೈನ್, ಈಗಾಗಲೇ ಕೂಡ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಅನ್ನ ಘೋಷಣೆ ಮಾಡಿದ್ರು. ಆದ್ರೆ ಈಗ ರಾಜ್ಯ ಸಾರಿಗೆ ಇಲಾಖೆ ನಾಳೆಯಿಂದ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗಾಗಲೇ ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಒಂದು. ಎರಡನೇದು ಟಿವಿ9 ಈಗಾಗಲೇ ಕೂಡ ಹೇಳಿತ್ತು, ಹಿಂದೆ ಏನು BMTC KSRTC ಸೇರಿದಂತೆ 4 ನಿಗಮಗಳಲ್ಲಿ ಇರುವಂತಹ ರೂಲ್ಸ್ ಅನ್ನೇ ಸಾರಿಗೆ ಇಲಾಖೆ ಈ ಒಂದು ಉಚಿತ ಬಸ್ ಪಾಸ್ಗೂ ಕೂಡ ಜಾರಿ ಮಾಡುತ್ತೆ ಅಂತ. ಈಗ ಅದೇ ರೀತಿಯಲ್ಲಿ ಹಳೆಯ ರೂಲ್ಸ್ ಅನ್ನೇ ಜಾರಿ ಮಾಡಲಾಗಿರುವಂತ, ಅಂದ್ರೆ ಹಿಂದೆಯೂ ಕೂಡ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ಆ ಅರ್ಜಿ KSRTC BMTC ಸೇರಿದಂತೆ 4 ನಿಗಮಗಳಿಗೂ ಕೂಡ ಹೋಗ್ತಾ ಇತ್ತು. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಅಂದ್ರೆ ಈ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನ, ಎಷ್ಟು ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನೆ, ಇಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿದ್ರೆ ಆತ ಕೊಟ್ಟಿರುವಂತಹ ಅಂದ್ರೆ ಅಪ್ಲಿಕೇಶನ್ ಅರ್ಜಿ ಇರ್ಬೋದು ಮತ್ತೆ ರೆಸಿಪ್ಟ್ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಓಕೆ ಮಾಡಿದ ನಂತರದಲ್ಲಿ ರಾಜ್ಯದಲ್ಲಿರುವಂತಹ KSRTC BMTC ಸೇರಿದಂತೆ ಎಲ್ಲಾ ಒಂದು ಬಸ್ ಏನು ಸ್ಟ್ಯಾಂಡ್ ಗಳಿದ್ದಾವೆ ಅಲ್ಲಿ ಬಸ್ ಪಾಸ್ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನಿತ್ತು. ಆದ್ರೆ ಈ ಬಾರಿ ಅದೇ ತರಹದ ರೂಲ್ಸ್, ಆದ್ರೆ ಹಣವನ್ನ ಕೊಟ್ಟು ಪಾಸ್ ನ ಪಡ್ಕೊಳ್ಳುವಂತಿಲ್ಲ. ಉಚಿತವಾಗಿ ಬಸ್ ಪಾಸ್ ನ ಪಡ್ಕೊಳ್ಬಹುದು. ಈ ಹಿಂದೆ ಬಸ್ ಪಾಸ್ಗೆ ಹಣವನ್ನ ಕೊಡಬೇಕಾಗಿತ್ತು, ಈಗ ಬಸ್ ಪಾಸ್ಗೆ ಹಣವನ್ನ ಕೊಡುವಂತಿಲ್ಲ. ಒಂದು. ಎರಡನೇದು, ಕಳೆದ ತಿಂಗಳಿನಿಂದ ಈ ತಿಂಗಳವರೆಗೂ ಕೂಡ 19,792 ವಿದ್ಯಾರ್ಥಿಗಳು ಈಗಾಗಲೇ ಕೂಡ ಹಣವನ್ನ ಕೊಟ್ಟು ಬಸ್ ಪಾಸ್ ಅನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ 15 ದಿನಗಳ ಒಳಗಾಗಿ ಅವರು ಕೊಟ್ಟಿರುವಂತಹ ಹಣವನ್ನ ರೀಫಂಡ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು 86 ಕೋಟಿಯಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿರುವಂತಂದ್ರೆ ಮೊದಲ ಕಂತಿನಲ್ಲಿ ಒಂದು 86 ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. 15 ದಿನಗಳ ಒಳಗಾಗಿ ಯಾರ್ಯಾರು ಹಣವನ್ನ ಕೊಟ್ಟು ಪಾಸ್ ಅನ್ನ ಪಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಹಣ ರೀಫಂಡ್ ಆಗತ್ತೆ ಅನ್ನೋದು ಒಂದು. ಎರಡನೇದು, ಮತ್ತೆ ಈ ನಾಳೆಯಿಂದ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ಏನು ಬಸ್ ಪಾಸ್ ಕೊಡ್ತಾರೆ ಅದಕ್ಕೂ ಕೂಡ ಯಾವುದೇ ತರಹದ ಹಣವನ್ನ ಪಾವತಿಸುವಂತಿಲ್ಲ ಅನ್ನುವಂತ ಒಂದು ಗೈಡ್ ಲೈನ್ಸ್ ಅನ್ನ ಈಗಾಗಲೇ ಕೂಡ ರಾಜ್ಯ ಸಾರಿಗೆ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು. ಶುಭಶ್ರೀ. ಥ್ಯಾಂಕ್ ಯು ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗೆ. ಫ್ರೀ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಹೇಗೆ? ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ಶಾಲೆಗಳು ಸೇರಿದಂತೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ದೂರದ ಮಿತಿ, ಪಾಸ್ ಕಾಲಾವಧಿ ಮಾಹಿತಿ ಇದರಲ್ಲಿ ತಾವು ಪಡ್ಕೋಬಹುದು. ಹಾಲಿ ಅನುಸರಿಸುತ್ತಿರುವ ನಿಯಮಾವಳಿ ಅನುಸರಿಸಬೇಕು. ಗಡಿಭಾಗದ ಬೇರೆ ರಾಜ್ಯಕ್ಕೆ ಹೋಗೋರಿಗೂ ಫ್ರೀ ಪಾಸ್ ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಎಲ್ಲಿ ಲಭ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ನಾವು ವಿದ್ಯಾರ್ಥಿಗಳು ನಾವು ಟಿಕೆಟ್ ಕೊಡಲ್ಲ ಅಂತ ಅಂದ್ರೆ ಆಗಲ್ಲ, ಪಾಸ್ ತಗೊಳ್ಳೇಬೇಕು. ಪಾಸ್ ಫ್ರೀ ಆಗಿರುತ್ತೆ. ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ತಾವು ಗಮನಿಸಬೇಕು. ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ಶಾಲೆಗಳು ಸೇರಿದಂತೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ದೂರದ ಮಿತಿ, ಪಾಸ್ ಕಾಲಾವಧಿ ಮಾಹಿತಿ ಇವೆಲ್ಲವೂ ಕೂಡ ಆ ಪಾಸ್ನಲ್ಲಿ ಲಭ್ಯ ಇರುತ್ತೆ. ಇನ್ನು ಹಾಲಿ ಅನುಸರಿಸುತ್ತಿರುವ ನಿಯಮಾವಳಿ ಅನುಸರಿಸಲೇಬೇಕು. ಗಡಿಭಾಗದ ಬೇರೆ ರಾಜ್ಯಕ್ಕೆ ಹೋಗೋರಿಗೂ ಕೂಡ ಈ ಪಾಸ್ ಅನ್ವಯ ಆಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಇದನ್ನ ಬಳಸ್ಕೋಬಹುದು. ಅವರಿಗೂ ಕೂಡ ಫ್ರೀ ಸಂಚಾರ ಇರುತ್ತೆ. ಇದು ಸರ್ಕಾರದ ಹೊಸ ನಿಯಮ. 4 ಸಾರಿಗೆ ನಿಗಮಗಳಿಗೆ ಸರ್ಕಾರದಿಂದ ಅನುದಾನ ಘೋಷಣೆ ಮಾಡಲಾಗಿದೆ.
96.86 ಕೋಟಿ ರೂಪಾಯಿ ಅನುದಾನದ ಮೊದಲ ತ್ರೈಮಾಸಿಕ ಕಂತು ಬಿಡುಗಡೆಯಾಗಿದೆ. ಕೆಎಸ್ಆರ್ಟಿಸಿ ನಿಗಮಕ್ಕೆ 29.38 ಕೋಟಿ ರೂಪಾಯಿ. ಅದೇ ರೀತಿ ಬಿಎಂಟಿಸಿಗೆ 19,44,50,000 ರೂಪಾಯಿ. ವಾಯುವ್ಯ ಕರ್ನಾಟಕಕ್ಕೆ 25,19,00,000 ಅನುದಾನ ಸರ್ಕಾರ ಬಿಡುಗಡೆ ಮಾಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೂ 12.83 ಕೋಟಿ ಅನುದಾನ ಬಿಡುಗಡೆ ಆಗಿರೋದು. ಸರ್ಕಾರ ಇದೀಗ ಸಾರಿಗೆ ಇಲಾಖೆಗೆ ಅನುದಾನವನ್ನ ಬಿಡುಗಡೆ ಮಾಡಿದೆ. ಇನ್ನು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಂದ್ರೆ ವಿದ್ಯಾರ್ಥಿಗಳು ಪಾಸ್ ತಗೋಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಕಾಲೇಜ್ ಅಡ್ಮಿಷನ್ ರಸೀದಿ, ಇನ್ನು 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಅರ್ಜಿಗೆ ವಿದ್ಯಾಸಂಸ್ಥೆ ಮುಖ್ಯಸ್ಥರ ಸೀಲ್ ಹಾಗೂ ಸಹಿ, ಸೈಬರ್ ಸೆಂಟರ್, ಬೆಂಗಳೂರು 1 ಕೇಂದ್ರ, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮೊಬೈಲ್ ಮೂಲಕ ಸಲ್ಲಿಕೆ ಮಾಡಬಹುದು. ಸಾರಿಗೆ ನಿಗಮದ ಪಾಸ್ ಇಲ್ಲಿ ತಾವು ಅಪ್ಲೈ ಮಾಡ್ಕೋಬಹುದು. ಸೆಕ್ಷನ್ಗೆ ಅರ್ಜಿ ರವಾನೆ ಮಾಡಬಹುದು. ದಾಖಲೆ ಖಚಿತಪಡಿಸಿಕೊಂಡು ಅರ್ಜಿ ಪುರಸ್ಕಾರ ಆಗುತ್ತೆ. ವಿದ್ಯಾರ್ಥಿ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ಅಂದ್ರೆ ಕನ್ಫರ್ಮೇಷನ್ ಮೆಸೇಜ್ ವಿದ್ಯಾರ್ಥಿಗಳ ಫೋನ್ಗೆನೆ ಬರುತ್ತೆ.